ನಮ್ಮ ಮಮ್ಮಿ ಓಕೆ ಈಗ ಬಿಸ್ಕೆಟ ಚೋಡಾ ಬಂದಾವು. ಯವ್ವಾ ಏ ನೀನು ಓಕೆ ನೋಡ್ರಿ ನಮ್ಮ ಮಮ್ಮಿ ಎಷ್ಟು ಚೋಡಾ ಕೊಟ್ಟು ಕಳ್ಸ್ಯಾರ. ನನ್ನ ಹೇರ್ ಸ್ಟೈಲ್ ಬಗ್ಗೆ ಎಷ್ಟೊಂದು ಜನ ಕಮೆಂಟ್ ಎಲ್ಲ ಮಾಡಿರಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಮಾಡು, ಹಾಯ್. ಯವ್ವಾ ನೋಡ್ರಿ ಎಲ್ಲ ನೀರು ಚೆಲ್ಲಿಬಿಟ್ಟ ನೋಡು. ಈಗೇನು ಕುಡಿತಿ? ನೀರೆಲ್ಲ ಚೆಲ್ಲಿದಲ್ಲ, ಈಗೇನು ಕುಡಿತಿ? ಓಕೆ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಈವ್ನಿಂಗ್. ಹಾಗೆ ಸಾಯಂಕಾಲ ಹಾಗೆ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಆದಿತ್ಯನ ಆಟ ಆಡ್ಸಕ್ಕೆ ಇಲ್ಲೇ ಮೇಲೆ ಕರ್ಕೊಂಬಂದಿದ್ದೆ. ಮನ್ಯಾಗಂದ್ರೆ ಫುಲ್ ಸೆಕೆ, ತಡ್ಕೊಳಕ್ಕಾಗತ್ತಿಲ್ಲ. ಯಾಕಂದ್ರೆ ಇಲ್ಲಿ ಕರೆಂಟ್ ತೆಗೆದುಬಿಟ್ಟಾರ. ಬೆಳಿಗ್ಗೆಯಿಂದ ನಿನ್ನೆಯಿಂದನೂ ಅದೇ ಕರೆಂಟ್ ಹಾಕೋದು ತೆಗೀದು ಹಾಕೋದು ತೆಗೀದು ಇದೇ ಥರನೇ ಮಾಡತ್ತಾರ. ಅದಕ್ಕೆ ಇಲ್ಲಿ ಮಸ್ತ್ ಹೊರಗೆ ಫುಲ್ ಮಸ್ತ್ ಗಾಳಿ ಬಿಟ್ಟೈತಿ. ಅದಕ್ಕೆ ಆದಿತ್ಯನೂ ಹಾಗೆ ಆಟ ಆಡಿಸ್ಕೊಂಡು ಹೋದ್ರೆ ಆಯ್ತು ಅಂದ್ಕೊಂಡು ಅದಕ್ಕೆ ಈಗ ಮೇಲೆ ಬಂದೀನಿ. ಓಕೆ ಆದಿತ್ಯ ನೋಡ್ರಿ ಏನು ಮಾಡತ್ತಾನ ಅಲ್ಲಿ. ಬೇಬಿ ಬೇಬಿ ಅಂತೇಳಿ ನಮ್ಮ ಮಮ್ಮಿಗೆ ಒದರ್ತಾನ. ಅವನಿಗೆ ಮೇಲೆ ಹೋಗೋದು ಇಲ್ಲಿ ಓಡಾಡೋದಂದ್ರೆ ಭಾಳ ಇಷ್ಟ. ಸಂಜೆ 4 ಗಂಟೆ ಆಯ್ತಂದ್ರೆ ಮ್ಯಾಲಿ 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 ಅಂಥೇಳಿ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅದಕ್ಕೆ ಇಲ್ಲಿನೂ ಅದಕ್ಕೆ ಇಲ್ಲಿ ಮ್ಯಾಲೆ ಕರ್ಕೊಂಡು ಬಂದೆ. ಅಪ್ಪೋ ಇಲ್ಲಿ ಬಾ, ಅಲ್ಲಿ ಹೋಗ್ಬಾರ್ದು. ಹೇಯ್ ಬಾ, ಇಲ್ಲಿ ಬಂದ್ರೂ ಒಂದು ಕಡೆ ಕುಂತಲ್ಲ. ಬಾಯ್ ಬಾ ಅಪ್ಪು ಇಲ್ಲಿ. ಓಕೆ ನನ್ನ ಹೇರ್ ಸ್ಟೈಲ್ ಬಗ್ಗೆ ಎಷ್ಟೊಂದು ಜನ ಕಮೆಂಟ್ ಎಲ್ಲ ಮಾಡಿರಿ. ಎಷ್ಟೊಂದು ಜನ ಕಮೆಂಟ್ಸ್ ಎಲ್ಲ ಕಳಿಸಿರಿ. ಅದೆಲ್ಲ ನೋಡಿ ನನಗೆ ಭಾಳ ಖುಷಿ ಅಂತ ಅನ್ನಿಸ್ತು. ಕೆಲವೊಂದಿಷ್ಟು ಜನಕ್ಕೆ ಅಲ್ಲೇ ರಿಪ್ಲೈ ಕೂಡ ರಿಪ್ಲೈನೂ ಮಾಡೀನಿ. ನಾನು Q&A ವಿಡಿಯೋನ ಮಾಡ್ಬೇಕಂಥೇಳಿ ಅಂದ್ಕೊಂಡೀನಿ. ನಿಮಗೇನಾದ್ರೂ ಈ ಬ್ಲಾಗಲ್ಲಿ ಹೇಳತ್ತೀನಿ, ನಿಮ್ಗೆ ಏನಾದರೂ ನನ್ನ ಬಗ್ಗೆ ಏನಾದರೂ ನಿಮಗೆ ಕೆಲವೊಂದಿಷ್ಟು ಡೌಟ್ಸ್ ಏನಾರು ಇದ್ರೆ ನೀವು ಈ ಬ್ಲಾಗಲ್ಲಿ ಕಮೆಂಟ್ನ ಹಾಕ್ಬೋದು. ನಾನು ನೆಕ್ಸ್ಟ್ ವಿಡಿಯೋನ Q&A ವಿಡಿಯೋನ ಮಾಡ್ಬೇಕಂಥೇಳಿ ಅಂದ್ಕೊಂಡೀನಿ. ಅದಕ್ಕೆ ನಿಮ್ಗೆ ಏನಾದರೂ ಈ ಬ್ಲಾಗಲ್ಲಿ ಏನಾದರೂ ನನಗೆ ಕ್ವಶನ್ಸ್ ಏನಾದರೂ ಕೇಳಬೇಕಂತ ಏನಾದರೂ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ಕೇಳಿರಿ. ನಾನು ನೆಕ್ಸ್ಟ್ ಅದ್ರದ್ದೇ Q&A ಬ್ಲಾಗ್ ಮಾಡ್ಬೇಕಂತ. ಎಷ್ಟೊಂದು ಜನಕ್ಕೆಲ್ಲ ಕ್ವಶನ್ಸ್ ಇರ್ತಾವೆ, ಬಟ್ ಕೇಳಿರಲ್ಲ. ಆದಿತ್ಯ ಒಂದು ಸ್ವಲ್ಪ ಕಿರ್ಚಾಡತನ. ಯಾವ ಕೊಡತ್ತಿ ನೀನು? ಯಾವಾರ ಕೊಡು, ಯಾವಾರ ಕೊಡು. ನೀನು ಅಯ್ಯೋ ಪಜ್ಜನ್ ಕೈಯಾಗಾರ ಕೊಡು, ಕರೆಕ್ಟ್ ಹೋಗಿತಾನ. ಹೋಗಿ ಪಜ್ಜನ್. ಹಾ ನೀನ ತಗೊಂಡ್ಬಿಡು. ನೀನೇ ತಗೊಂಡ್ ಬಾರೋ ಯಪ್ಪ. ಬರುದಿಲ್ಲ ಪಜ್ಜ, ತಗೊಂಡ್ ಬಾ. ನೀ ಮ್ಯಾಲಿ ತಗೊಂಡ್ ಬಾ.
ಓಕೆ, ನಮ್ಮ ತಮ್ಮ ಫುಲ್ ನಾಚಾತಾನೆ. ನಾನು ವಿಡಿಯೋ ಮಾಡತ್ತಿದ್ನಲ್ಲ, ಯಪ್ಪ ಇದನ್ನೂ ವಿಡಿಯೋ ಮಾಡ್ತಿ ಅಂತೇಳಿ ಅನ್ನತ್ತಿದ್ದ. ಮತ್ತು ಅವನೇ ಬಂದಮೇಲೆ ಅದನ್ನು ಚೂಡ ಮೇಲೆ ಹಬ್ಬಿ ಕೊಟ್ಟ, ಗ್ಯಾಸಿನ ಕಟ್ಟೆ ಮೇಲೆ ಹಬ್ಬಿ ಕೊಟ್ಟ. ನಮ್ಮ ಮಮ್ಮಿ ಚೂಡ ಮಾಡ್ಯಾರ. ಅದಕ್ಕೆ ಮ್ಯಾಲೆ ಅಲ್ಲೇ ಹೆಂಗಿದ್ರು ಹೋಗಿರಲ್ಲ, ಅಲ್ಲೇ ಕುತ್ಕೊಂಡು ತಿನ್ರಿ ಅಂತೇಳಿ ನಮ್ಮ ತಮ್ಮನ ಕೈಯಾಗ ಚೂಡ ಎಲ್ಲ ಕೊಟ್ಟು ಕಳ್ಸತ್ತಾರ. ಇಲ್ಲೇ ಬೆಳ್ಕಿಂಡ್ಯಾಗ ಕೊಟ್ಟರು, ಅದನ್ನು ಒಗ್ಯಾತರ ಒಟ್ಟು ಸಿಗೋವಲ್ತದು. ಇವನು ಬೇಬಿ ಬಿಸ್ಕೆಟ್ ಬೇಕು ಅಂತ ಹೇಳೋಣ, ಆಕೆ ನಮ್ಮ ಮಮ್ಮಿ ಅವ ಬಿಸ್ಕೆಟ್ ತಿಂತಾನೆ ತಗೋ ಅಂಥೇಳಿ ಕೊಟ್ಟರು. ಓಕೆ, ಈಗ ಬಿಸ್ಕೆಟ ಚೂಡ ಬಂದವು. ಇವ ಬಿಸ್ಕೆಟ್ ಅಂತಾನೆ, ತಿಂತಾನೋ ಇಲ್ಲೋ ಗೊತ್ತಿಲ್ಲ, ತಿನ್ನೋದಿಲ್ಲ, ಸುಮ್ಮನೆ ಬಿಸ್ಕೆಟ್ ಅಂತಾನೆ. ತಿನ್ನಲ್ಲೇ 1 ಪೀಸ್ 2 ಪೀಸ್ ತಿನ್ನೋಷ್ಟ್ರೊಳಗೆ ಸಾಕು ಅಂತ ಹೇಳ್ತಾನೆ. ಓಕೆನಾ, ಆವಾಗಲೇ ಏನೋ ಮಾತಾಡತ್ತಿದ್ದೆ. ಓಕೆ, ನಿಮ್ಗೆ ಏನಾದರೂ ನನಗೆ ಏನಾದರೂ ಕ್ವಶನ್ಸ್ ಏನಾದರೂ ಕೇಳೋದಿತ್ತಂದ್ರೆ ಪ್ಲೀಸ್ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಕೇಳಿರಿ. ನಾನು ಅವೆಲ್ಲ ಕ್ವಶನ್ಸ್ ಕಮೆಂಟ್ಸ್ ಎಲ್ಲ ತೊಗೊಂಡು ನಾನು ಅದರದ್ದೊಂದು ಸಪ್ರೇಟಾಗಿ ವಿಡಿಯೋ ಮಾಡಬೇಕಂತೇಳಿ ಅಂದ್ಕೊಂಡೀನಿ. ತಗೋ ಅಪ್ಪು. ತಗೋ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಓಕೆ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ನಾವು ಯಾವುದೇ ಹೊಸ ವೀಡಿಯೋ ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಷನ್ ಬರ್ತೈತಿ, ಮೊದಲಿಗೆ ನೀವೇ ನೋಡ್ಬೋದು. ಓಕೆ, ಮತ್ತು ನಂದು ಇನ್ಸ್ಟಾಗ್ರಾಮ್ ಐಡಿನೂ ಐತಿ, ಅಲ್ಲಿನೂ ಹೋಗಿ ಫಾಲೋ ಮಾಡಿರಿ, ಸಪೋರ್ಟ್ ಮಾಡಿ. ಅಲ್ಲಿ ರೀಲ್ಸ್ ಎಲ್ಲ ಮಾಡ್ತಿರ್ತೀನಿ, ಮತ್ತು ಮಿನಿ ಬ್ಲಾಗ್ಸ್ನು ಅಲ್ಲಿ ಶೇರ್ ಮಾಡ್ತಿರ್ತೀನಿ ಇನ್ಸ್ಟಾಗ್ರಾಮಲ್ಲಿ. ನಾನು ಇನ್ಸ್ಟಾಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ, ಮತ್ತು ಸ್ಕ್ರೀನ್ ಮೇಲೂ ನೇಮ್ನ ಹಾಕೀನಿ. ಓಕೆ, ಬರ್ರಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ನೋಡಿರಿ ನಮ್ಮ ಮಮ್ಮಿ ಎಷ್ಟು ಚೂಡ ಕೊಟ್ಟು ಕಳ್ಸ್ಯಾರ. ಯಪ್ಪ, ಒಂದು ಸ್ವಲ್ಪ ಹಾಕಂದ್ರೆ ಇಷ್ಟು ಕೊಟ್ಟು ಕಳಿಸ್ಬಿಡ್ತಾರೆ. ಯಾವಾಗಲೂ ಹಂಗೆ ಅವ್ರದ್ದು. ನಮ್ಮ ಮಮ್ಮಿರದು ಕೈ ಫುಲ್ ದೊಡ್ಡ, ನಮ್ಮ ಮಮ್ಮಿರದು ಐತಲ್ಲ, ಎಲ್ಲ ಅಮ್ಮಂದಿರದು ಹಿಂಗೆ ಅನ್ಕೋತೀನಿ. ಸ್ವಲ್ಪ ಕೇಳಿದರೆ ಇಷ್ಟು ಕೊಟ್ಬಿಡೋದು. ಆದಿತ್ಯ ಬಿಸ್ಕೆಟ್ ತಿನ್ನತಾನ. ಕ್ರೀಮ್ ಬಿಸ್ಕೆಟ್ ತೊಗೊಂಡಾನ. ನಾನು ಬೇಡ ಅವನಿಗೆ ಕ್ರೀಮ್ ಬಿಸ್ಕೆಟ್ ಅಂತ ಹೇಳಿದ್ದೆ. ಮಾರಿಗೋಲ್ಡ್ ಜಾಸ್ತಿ ಅವನಿಗೆ ಯಾವಾಗಾದ್ರೂ ಕೊಡೋದು, ಮಾರಿಗೋಲ್ಡ್ ಜಾಸ್ತಿ. ಈ ಕ್ರೀಮ್ ಬಿಸ್ಕೆಟ್ ಎಲ್ಲ ಅಷ್ಟು ಕೊಡಲ್ಲ ಅವನಿಗೆ. ಇವತ್ತು ಅವನು ಇದೇ ಬೇಕಂತಂದ, ಅದಕ್ಕೆ ಇದನ್ನೇ. ಓಕೆ, ಚೂಡ ಇನ್ನೂ ಫುಲ್ ಬಿಸಿ ಅದಾವೆ. ಚೂಡ ಇನ್ನು ಇವಾಗ ಜಸ್ಟ್ ಮಾಡ್ಯಾರ. ನಮ್ಮ ಮಮ್ಮಿ ಚೂಡ ಮಸ್ತ್ ಮಾಡ್ತಾರೆ. ಫುಲ್ ಖಾರ ಫುಲ್ ಕುರುಮ್ ಅಂತ. ಓಕೆ, ನೋಡಿರಿ ನಮ್ಮ ಮಮ್ಮಿ ಚೂಡ ಮಾಡ್ಯಾರ. ಫುಲ್ ಬಿಸಿನ. ನಮ್ಮ ಮಮ್ಮಿ ಚೂಡ ಇನ್ನೂ ಒಂದು 2-3 ಥರ ಚೂಡ ಮಾಡ್ತಾರೆ. ಅವಲಕ್ಕಿ ಚೂಡ ಎಲ್ಲ ಮಾಡ್ತಾರೆ ಮಸ್ತ್. ಹಾಯ್ ಸೋನು. ಹಾಂ, ಓಕೆ. ಯಾವಾಗ ಬಂದು ಓಕೆ. ಹಾಂ ಓಕೆ, ಸೋನು ಬಂದಾನ. ಅವನು ಇವಾಗ ಬಂದಾರ ಅವ್ರು ಸೋನು. ಅದಕ್ಕೆ ಅವನು ಮ್ಯಾಲೆ ಬಂದಾನ. ಅದಕ್ಕೆ ಹಾಯ್ ಪೂಜಾಕ್ಕ ಅಂತ ಹೇಳ್ತಾರೆ. ಹೋದ ಬಾ. ಮಸ್ತ್ ಮಾಡ್ಯಾರ. ಫುಲ್ ಕುರುಮ್ ಫುಲ್ ಖಾರ. ಎಷ್ಟು ಹಾಕಿ ಕೊಟ್ಟು ಕಳ್ಸ್ಯಾರ ನೋಡಿ. ನಾ ಇಷ್ಟು ತಿನ್ನೋದೇ ಇಲ್ಲ. ಯಪ್ಪ, ಇಷ್ಟ
ಹೊಳ್ಳಿ ವಾಪಸ್ಸು. ನನಗೆ ಈ ಚೂಡ ಒಳಗೆ ಈ ಶೇಂಗಾ ಎಲ್ಲ ಇಷ್ಟನೇ ಆಗಲ್ಲ. ಅಷ್ಟೇ ಇಷ್ಟ ಪ್ಲೇನ್ ಇದ್ರೆ ನನಗೆ ಭಾಳ ಇಷ್ಟ. ನಮ್ಮ ಮಮ್ಮಿ ಬೈತಾರೆ, ಶೇಂಗಾ ಎಲ್ಲ ಆರಿಸಿಡ್ತಿ ಮತ್ತು ಬರೀ ಚುರುಮುರಿ ಅಷ್ಟೇ ತಿಂತಿ ಅಂಥೇಳಿ. ಏನೋ ಗೊತ್ತಿಲ್ಲ, ನನಗೆ ಇಷ್ಟ ಆಗಲ್ಲ. ಅಪ್ಪು ತಿಂತಿ ಚೂಡ? ಈ ಟೈಮ್ದಾಗ ಎಲ್ಲರೂ ಈ ಥರ ಕುತ್ಕೊಂಡು ತಿಂದ್ರೆ ಇನ್ನೂ ಮಜಾ ಇರ್ತೈತಿ. ಒಬ್ರಿಗೆ ತಿನ್ನಕ್ಕೆ ಅಷ್ಟು ಮನಸ್ಸಾಗಲ್ಲ. ಎಲ್ಲರೂ ಈ ಥರ ಎಲ್ಲರೂ ಮೇಲೆ ಬಂದು ಕುತ್ಕೊಂಡು ಮಸ್ತ್ ಗಾಳಿ ಬಿಟ್ಟೈತಿ. ಇಲ್ಲ ಎಲ್ಲರೂ ಕುತ್ಕೊಂಡು ತಿಂದ್ರೆ ಮಸ್ತ್. ನಮ್ಮ ತಮ್ಮ ಕೆಳಗದಾರ, ಅವ್ರು ಇನ್ನೂ ಬಂದಿಲ್ಲ ಮೇಲೆ, ಆಮೇಲೆ ಬರ್ತಾರೆ ಅವರು. ನನ್ನ ವಾಯ್ಸೆಲ್ಲ ಅಷ್ಟು ಕೇಳಿಸೈತೋ ಇಲ್ಲೋ, ಅಷ್ಟು ಕ್ಲಿಯರಾಗಿ ಕೇಳಿಸೈತೋ ಇಲ್ಲೋ ನನಗೆ ಗೊತ್ತಿಲ್ಲ. ನಾನು ಮೈಕ್ ತರಲಿಲ್ಲ, ಅಲ್ಲೇ ಬಿಟ್ಟು ಬಂದೆ. ಹಾಗೆ ಒಯ್ಬೇಕು ಎಲ್ಲ ತೊಗೊಂಡು ಹೋಗ್ಬೇಕಂತೇಳಿ ಎಲ್ಲ ತೊಗೊಂಡು ಇಟ್ಕೊಂಡಿನಿ. ಬಟ್ ಅಲ್ಲೇ ಮತ್ತೆ ಹಾಗೆ ಬಂದುಬಿಟ್ಟೆ. ಹಂಗ್ಯಾಕೆ ಹೋಗಿದ್ ಬಂದಿ ಅಪ್ಪು? ಬಿಸ್ಕೆಟ್ ಎಲ್ಲ ಅಲ್ಯಾಕೆ ಹಂಗೆ ಹೋಗಿದ್ದಿ? ಎಲ್ಲ ಬಿಸ್ಕೆಟ ತಗೋ ತಿನ್ನ. ನೋಡ್ರಿ, ಬಿಸ್ಕೆಟ್ ಬೇಕಂತೇಳಿ ಇಸ್ಕೊಂಡು ಈಗ ಹ್ಯಾಂಗೆ ಹೋಗ್ದ ನೋಡ್ರಿ. ಕ್ರೀಮ್ ಬಿಸ್ಕೆಟ್ ಕೊಟ್ರೆ ಬರೀ ಕ್ರೀಮ್ ಎಲ್ಲ ತಿಂದು ಆ ಬಿಸ್ಕೆಟ್ನ ಒಗೆದು ಬಿಡ್ತಾನೆ. ಅದಕ್ಕೆ ಅವನಿಗೆ ಕ್ರೀಮ್ ಬಿಸ್ಕೆಟ್ನ ಕೊಡಲ್ಲ. ಮಾರಿಗೋಲ್ಡ್ ಮತ್ತು 50-50 ಈ ಥರ ಅಷ್ಟೇ ಕೊಡೋದು. ಕ್ರೀಮ್ ಬಿಸ್ಕೆಟ್ ಕೊಟ್ಟರೆ ಬರೀ ಕ್ರೀಮ್ ಅಷ್ಟೇ ತಿಂತಾನೆ, ಆ ಬಿಸ್ಕೆಟ್ ಹಾಗೆ ಒಗಿತಾನೆ. ಎಲ್ಲ ತಿನ್ನಬೇಕು, ಬರೀ ಕ್ರೀಮ್ ಅಷ್ಟೇ ತಿನ್ನಬಾರ್ದು. ತಿನ್ನು ಸ್ವಲ್ಪ. ಖಾರದವು ಪೂ ಬೇಡ, ಮುಟ್ಬೇಡ ನೀನು. ಫುಲ್ ಖಾರದವು. ಕಣ್ಣಿಗೆ ಹಚ್ಕೊಂಡಿ ಅಂದ್ರೆ ಕಣ್ಣು ಉರಿತಾವ ನೋಡು. ಮುಟ್ಟಕ್ಕೆ ಹೋಗ್ಬೇಡ. ಬೇಡ, ಖಾರದವು ಇವು. ನಾನೇ ಇಡ್ತೀನಿ, ಹಿಡಿ ಬಾಯ ಒಳಗೆ. ಖಾರದವು ಮುಟ್ಬೇಡ. ಸಾಕಾಯ್ತು ಚೂಡ. ಹಣ್ಣು ಎಲ್ಲ ಹಂಗೆ ಅದಾವು. ಇಷ್ಟೇ, ಇಲ್ಲಿ ಕಟ್ಟಿ ಇಟ್ಬಿಡ್ತೀನಿ. ನಮ್ಮ ತಮ್ಮಾರು ಬಂದ್ರೆ ಅವ್ರು ತಿಂತಾರೆ. ಓಕೆ, ಸೋನು ಬರತ್ತಂತ. ಸೋನು, ಹಾಯ್ ಸೋನು. ಈಗ ಬಂದ್ರಿ? ಹಾಯ್ ಸ್ವೀಟಿ. ಹೂವಾ, ಒಟ್ಟು ಸಾವಕಾಶ ಓಡಲ್ಲ ನೋಡ. ಸ್ವೀಟಿ ಚೂಡ ತಿನ್ಬಾ.
ಯಾಕ ಬೆಲಸಲ್ಲಿದು ಕಾರಿದು ಮತ್ತ ನಾವು ಹೋಗ್ತೀವಿ ಇನ್ನೊಂದು ವಾರ ಬಿಟ್ಟು ತಿನ್ಬಾರ್ದು ಸ್ವಲ್ಪ. ಓಕೆ, ಇಲ್ಲಿ ಒಂದು ಗುಬ್ಬಚ್ಚಿ ಬಂದಿತ್ತು, ಅದಕ್ಕೆ ಏನೋ ಗೊತ್ತಿಲ್ಲ, ಅದು ಹೊಟ್ಟೆ ಅದಕ್ಕೆ ಹಾರಕ್ಕೆ ಬರತ್ತಿದ್ದಿಲ್ಲ. ಅದಕ್ಕೆ ನಮ್ಮ ತಮ್ಮ ಅದನ್ನು ತೊಗೊಂಡು ಬಂದು ಅದಕ್ಕೆ ಒಂದು ಸ್ವಲ್ಪ ನೀರೆಲ್ಲ ಹಾಕಿ ನೀರು ಕುಡ್ಸಾತಿದ್ರು. ಅದಕ್ಕೆ ಇವ ಫುಲ್ ಖುಷಿಯಾಗಿಬಿಟ್ಟಾನ ಆದಿತ್ಯ ಅಂತರೂ. ಗುಬ್ಬಿ 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 ಅಂತ ಹೇಳಿ ಅನ್ನತ್ತಿದ್ದ. ಅದು ಏನೋ ಪಾಪ ಅದಕ್ಕೆ ಹಾರಕ್ಕೆ ಬರತ್ತಿದ್ದಿಲ್ಲ. ಅದಕ್ಕೆ ಒಂದು ಸ್ವಲ್ಪ ನೀರೆಲ್ಲ ಕುಡಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ನಾವು ಅದನ್ನು ಹಾರಕ್ಕೆ ಬಿಟ್ರೂ ಅದು ಹಾರತ್ತಿದ್ದೇ ಇಲ್ಲ. ಯಾಕೋ ಏನೋ ಗೊತ್ತಿಲ್ಲ, ಏನಾದರೂ ಅದು ಬಿದ್ದೈತೋ ಏನೋ ಗೊತ್ತಿಲ್ಲ. ಅದಕ್ಕೆ ಶಕ್ತಿನೇ ಇಲ್ಲೋ ಏನೋ. ಇನ್ನೂ ಸಣ್ಣದಿತ್ತದು, ಇಷ್ಟೇ ಇತ್ತು. ಇದು ಇನ್ನೂ ಒಂದು ಗುಬ್ಬಚ್ಚಿ ಬಂದು ಹೋಗತ್ತಿತ್ತು. ಅದರ ತಾಯಿ ಏನೋ ಗೊತ್ತಿಲ್ಲ, ಅದು ಬೇರೆನೇ ಇತ್ತು, ಇದು ಬೇರೆನೇ ಇತ್ತು. ಅದಕ್ಕೆ ಅದು ನಾವು ಅದ್ರ ತಾಯಿ ಏನಾದರೂ ಇರ್ಬೇಕು ಬಿಡು, ಅದು ಬಂದು ತೊಗೊಂಡು ಹೋಗ್ತೈತಿ, ನಾವು ಆ ಕಡೆ ಹೋಗೋಣ ಬರ್ರಿ ಅಂತೇಳಿ ಅನ್ನತ್ತಿದ್ದ ನಮ್ಮ ತಮ್ಮ. ಅದು ಇಲ್ಲೇ ಕೂತಿತ್ತು, ಎಲ್ಲಿನೂ ಹೋಗತ್ತಿದ್ದಿಲ್ಲ, ಅದು ಹಾರಕ್ಕೂ ಬರತ್ತಿದ್ದಿಲ್ಲ. ಅದಕ್ಕೆ ಅಷ್ಟೇ ಕೂತು ಒಂದು ಸ್ವಲ್ಪ ಹೊತ್ತು ಕೂತು ಅದು ಇನ್ನೊಂದು ಗುಬ್ಬಚ್ಚಿ ಬಂದು ಹೋಗಿ ಮಾಡತ್ತಿತ್ತು. ನಾವು ಅದು ತೊಗೊಂಡು ಹೋಗ್ತೈತೆ ಬಿಡು ಅಂತ ಅಂದ್ಕೊಂಡು ನಾವು ದೂರ ಹೋಗಿ ನಿಂತಿದ್ವಿ. ಅದು ತೊಗೊಂಡು ಹೋಗಲಿಲ್ಲ. ಅದಕ್ಕೆ ಬಂದು ಊಟ ತಿನ್ಸಾತಿತ್ತು, ಏನು ತಿನ್ಸಾತಿ ಅದ್ರ ಬಾಯಲ್ಲಿ ಇಟ್ಕೊಂಡು ಬಂದು ಅದಕ್ಕೆ ತಿನ್ನಿಸಿ ಅದಕ್ಕೆ ಬಾಯಲ್ಲಿ ಇಟ್ಟಿಟ್ಟು ಹೋಗತ್ತಿತ್ತು. ಒಂಥರ ಅದನ್ನ ನೋಡೋಕೆ ಒಂಥರ ಖುಷಿ ಅಂತ ಅನ್ಸಾತಿತ್ತು. ಆದಿತ್ಯ ನೋಡ್ರಿ ಫುಲ್ ಖುಷಿಯಾಗಿಬಿಟ್ಟ. ನಾವು ಈ ಕಡೆ ಬಾ ಅಂತಂದ್ರು ಬರತ್ತಿರಲಿಲ್ಲ. ಅದು ಆಮೇಲೆ ತಾನಾಗೆ ಹಾರಿ ಹೋಯ್ತು. ಅದಕ್ಕೆಲ್ಲ ಸ್ವಲ್ಪ ನೀರದು ನಮ್ಮ ತಮ್ಮ ಎಲ್ಲ ನೀರದು ಕುಡಿಸಿದ. ಮತ್ತು ಅದಕ್ಕೆ ಏನೇ ಹಾಕಿದ್ರು ಅದು ತಿನ್ನತ್ತಿದ್ದಿರಲಿಲ್ಲ. ಅದು ಏನು ತಿಂತೈತೋ ಏನೋ ಬಿಡ್ತೈತೋ ನಮಗೆ ಗೊತ್ತಿರಲಿಲ್ಲ. ಅವನು ನಮ್ಮ ತಮ್ಮ ಬಿಸ್ಕಿಟ್ ಹಾಕೊಂಡು ಇದು ಹಾಕೊಂಡು ಅಂತ ಹೇಳತ್ತಿದ್ದ. ಅದು ಏನು ಹಾಕಿದ್ರು ತಿನ್ನಲಿಲ್ಲ. ಜಸ್ಟ್ ಬರೀ ನೀರೆಲ್ಲ ಕುಡಿದು ಒಂದು ಸ್ವಲ್ಪ ಹೊತ್ತು ಬಿಟ್ಟು ತಾನಾಗೆ ಹಾರಿ ಹೋಯ್ತು. ಅದು ಹೋದ್ಮೇಲೆ ಖುಷಿ ಆಯಿತು. ಯಾಕಂದ್ರೆ ಪಾಪ ಅದು ಅವಾಗಿಂದ ಹೋಗಲಿ ಅಂಥೇಳಿ ನಾವು ಅದ್ರ ಪಾಡಿಗೆ ಬಿಟ್ಟಿದ್ವಿ. ಬಟ್ ಅದು ಪಾಪ ಹಾರಕ್ಕೆ ಬರತ್ತಿದ್ದಿಲ್ಲ. ಮತ್ತು ಆಮೇಲೆ ತಾನೇ ಹಾರಿ ಹೋಯ್ತು. ಓಕೆ ನೋಡ್ರಿ, ಹೆಂಗೈತೆ ನೋಡ್ರಿ ನಮ್ಮೂರು ಹಳ್ಳಿ ವಾತಾವರಣ ಹೆಂಗೈತೆ ನೋಡ್ರಿ. ಫುಲ್ ಮೋಡ ಆಗಿತ್ತು, ಫುಲ್ ಮಳೆ ಬರೋ ಥರನೇ ಆಗಿತ್ತು. ಇನ್ನೂ ಒಂದು ಸ್ವಲ್ಪ ಹೊತ್ತಿದ್ದು ನಾವು ಕೆಳಗೆ ಹೋಗಿಬಿಟ್ವಿ. ನಿಮ್ಗೆ ಒಂದು ರೌಂಡ್ ಸುಮ್ಮನೆ ತೋರ್ಸಾತೀನಿ ಯಾವ ಥರ ಮನೆ ಅದಾವಿಲ್ಲಿ, ಯಾವ ಥರ ಹಳ್ಳಿ ಅಂಥೇಳಿ ಸುಮ್ಮನೆ ಒಂದು ರೌಂಡ್ ಅಷ್ಟೆ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಹೀಗೆ ಯಾವಾಗಲೂ ಸಪೋರ್ಟ್ ಮಾಡಿರಿ. ಇನ್ನೂ ಹೆಚ್ಚು ವೀಡಿಯೋಸ್ನ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಓಕೆ, ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಲಾಟ್ಸ್ ಆಫ್ ಲವ್.